ಸಿದ್ದರಾಮಯ್ಯನವರಿಗೆ ಈಗಾಗಲೇ ಕ್ಲೀನ್ ಚೀಟ್ ಸಿಕ್ಕಿದೆ. ಅದರ ಬೆನ್ನಲ್ಲೇ ಮೂಡಾ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಕ್ಲೀನ್ ಚೀಟ್ ಸಿಕ್ಕಿದೆ. ಅದರ ಬೆನ್ನಲ್ಲೇ ಇದೀಗ ಮೂಡಾ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇಡಿ ತನಿಖೆಗೆ ಹಾಜರಾಗಿದ್ದಾರೆ ಮೂಡಾ ಅಧಿಕಾರಿಗಳು. ಬೆಂಗಳೂರಿನ ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನ ಇವತ್ತು ನಡೆಸಲಾಗುತ್ತೆ. ಕಮಿಷನರ್ ರಘುನಂದನ್, ನಗರ ಯೋಜನಾ ಸದಸ್ಯ ಶಿವರಾಮಯ್ಯ ಸೇರಿದಂತೆ 6 ಜನ ಹಾಜರಾಗಲಿದ್ದಾರೆ. ಕಾರ್ಯದರ್ಶಿ ಪ್ರಸನ್ನ ಕುಮಾರ್, ಮುಖ್ಯ ಲೆಕ್ಕ ಅಧಿಕಾರಿ ಮಂಜುಳಾ ಕೂಡ ಇವತ್ತು ಹಾಜರಾಗಿದ್ದಾರೆ. ಕಮಿಷನರ್ ಮಾಜಿ ಪಿಎ ಡಾಟಾ ಆಪರೇಟರ್ ಚಂದ್ರುಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು. ದಾಖಲೆ ಸಮೇತ ಇದೀಗ ಮೂಡಾ ಅಧಿಕಾರಿಗಳು ಹಾಜರಾಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸರ್ವೆ ನಂಬರ್ 464ರ 3.16 ಎಕರೆ ಜಮೀನಿಗೆ ಸಂಬಂಧಿಸಿದಂತೆ ದಾಖಲೆಗಳೊಂದಿಗೆ ಬರುವಂತೆ ಇಡಿ ಅಧಿಕಾರಿಗಳು ಈಗಾಗಲೇ ನೋಟಿಸ್ ಅನ್ನ ನೀಡಿದ್ರು. ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಕೆ ಬೆನ್ನಲ್ಲೇ ಇಡಿ ಕೂಡ ಇದೀಗ ಅಲರ್ಟ್ ಆಗಿದೆ. ಸಿಎಂಗೆ ಕ್ಲೀನ್ ಚೀಟ್ ಏನೋ ಸಿಕ್ಕಿದೆ. ಅದಾದ ನಂತರ ಮೂಡಾ ಅಧಿಕಾರಿಗಳಿಗೆ ಇಡಿ ಅಧಿಕಾರಿಗಳಿಂದ ನೋಟಿಸ್ ಅನ್ನ ನೀಡಲಾಗಿತ್ತು. ಇಡಿ ತನಿಖೆಗೆ ಇದೀಗ ಮೂಡಾ ಅಧಿಕಾರಿಗಳು ಹಾಜರಾಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೂಡಾ ಹಗರಣ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ 14 ನಿವೇಶನಗಳನ್ನು ಬರೆಯಲಾಗಿದೆ ಎನ್ನುವ ಆರೋಪ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಕಷ್ಟು ನಾಯಕರು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೇನೋ ಕ್ಲೀನ್ ಚಿಟ್ ಸಿಕ್ಕಿದೆ. ಅದರ ಬೆನ್ನಲ್ಲೇ ಇದೀಗ ಮೂಡಾ ಅಧಿಕಾರಿಗಳಿಗೆ ಇಡಿಯಿಂದ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಏನಿದೆ ಅಪ್ಡೇಟ್ಸ್? ಖಂಡಿತವಾಗ್ಲೂ ತೇಜಸ್ವಿನಿ, ಏನಂದ್ರೆ ಈಗಾಗಲೇ ಲೋಕಾಯುಕ್ತ ಏನೋ ಕ್ಲೀನ್ ಚೀಟ್ ಅನ್ನ ಕೊಟ್ಟಿದೆ. ಆದ್ರೆ ಇಲ್ಲಿ ಇಡಿ ಇನ್ನಷ್ಟು ಈಗ ಆಕ್ಟಿವ್ ಆಗ್ತಿದೆ ಈ ಒಂದು ಮೂಡಾ ಕೇಸಲ್ಲಿ ಅಂತಾನೆ ಹೇಳ್ಬೋದು. ಈಗಾಗಲೇ ಶಾಖೆಯ ಮುಖ್ಯಸ್ಥ ಆಗಿದ್ದಂತಹ ಏನು ಶಿವರಾಮನ್ ಏನಿದ್ದಾರೆ, ಮೂಡಾ ಶಾಖೆ ಮುಖ್ಯಸ್ಥರಾಗಿದ್ದಂತಹ ಶಿವರಾಮಯ್ಯನವರು ಇವತ್ತು ಇಡಿ ನೋಟಿಸ್ ಕೊಟ್ಟು ಅವರನ್ನು ಕೂಡ ವಿಚಾರಣೆ ಕರೆಸಿರುವಂತದ್ದು. ಅಂದ್ರೆ ಇಲ್ಲಿ ಏನೊಂದು 1 ಎಕರೆ ವಿಚಾರವಾಗಿ ಆ ಒಂದು ಜಮೀನೇನಿತ್ತು ಅದು ಏನು ಪಾರ್ವತಮ್ಮನವ್ರಿಗೂ ಕೂಡ ಏನು ದಾನವಾಗಿ ಬಂದಿತ್ತು ಅಂತ ಹೇಳಿ ಈಗಾಗ್ಲೇ ಅದರಲ್ಲಿ ಉಲ್ಲೇಖ ಆಗಿರುವಂತದ್ದು. ಆ ವಿಚಾರವಾಗಿ ಯಾರು ದಾನ ಕೊಟ್ರು, ಯಾವಾಗ ದಾನ ಕೊಟ್ರು, ಮತ್ತೆ ಯಾವ ವಿಚಾರಕ್ಕೆ ಅಲ್ಲಿ ದಾನವಾಗಿ ಬಂತು, ಮತ್ತೆ ಇದು ಯಾವ್ದಾದ್ರು ಅಧಿಕಾರಿಗಳು ಈ ಒಂದು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ರ, ಯಾಕಂದ್ರೆ ಇಲ್ಲಿ ಮುಖ್ಯ ಅಧಿಕಾರಿಯ ಸೈನ್ ಇಲ್ದಲೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಟ್ರಾನ್ಸಾಕ್ಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಇಟ್ಕೊಂಡು ಈಗ ಮೂಡಾ ಏನು ಕಚೇರಿಗೂ ಕೂಡ ಅವರು ಬಂದು ಈಗಾಗಲೇ ವಿಚಾರಣೆಯನ್ನು ಕೂಡ ಎದುರಿಸಿ ಹೋಗಿರುವಂತದ್ದು. ಅಂದ್ರೆ ಯಾವ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಇಲ್ಲಿ ಇಡಿ ಅಧಿಕಾರಿಗಳಿಗೆ ಬೇಕು ಅನ್ಸುತ್ತೋ ಅದೆಲ್ಲವನ್ನು ಕೂಡ ನೀವು ಪ್ರೊವೈಡ್ ಕೊಡ್ಲೇಬೇಕು ಅಂತ ಹೇಳಿ ಈಗಾಗಲೇ ಹೇಳಿರುವಂತದ್ದು. ಇದರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರು ಹೆಚ್ಚಿನ ವಿಚಾರಣೆಗೆ ಅಗತ್ಯವಿದ್ದರೆ ನೀವು ಕೂಡ ಬರ್ಲೇಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇನ್ನು ಶಿವರಾಮ್ ಅವರು ಕೂಡ ಈಗಾಗಲೇ ವಿಚಾರಣೆಯನ್ನ ಎದುರಿಸಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಲಭ್ಯವಾಗ್ತವೆ ಅನ್ನುವಂಥದ್ದು ತೇಜಸ್ವಿನಿ. ಅಜಯ್, ಇದೀಗ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. 6 ಜನರು ಹಾಜರಾಗ್ತಾ ಇದ್ದಾರೆ. ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಿದ್ದಾರೆ? ಖಂಡಿತವಾಗ್ಲೂ ತೇಜಸ್ವಿನಿ, ನಾನು ಮೊದಲೇ ಹೇಳ್ದಂಗೆ ಆ ಒಂದು 1 ಎಕರೆ ಜಮೀನು ಅಂತ ಹೇಳಿ ಏನು ಹೇಳಿದೆ, ಆ ವಿಚಾರವಾಗಿ ಯಾವಾಗ ಅದನ್ನ ಟ್ರಾನ್ಸ್ಫರ್ ಮಾಡಲಾಯ್ತು, ಮತ್ತೆ ಅವರ ಹೆಸರಿಗೆ ದಾನವಾಗಿ ಇಲ್ಲಿ ಬಂದಿದೆ ಅಂತ ಹೇಳಿ ಉಲ್ಲೇಖ ಆಗಿರುವಂತದ್ದು, ಯಾವ ಕಾರಣಕ್ಕೋಸ್ಕರ ದಾನ ಆಯ್ತು, ಈ ಒಂದು ವಿಚಾರವಾಗಿ ಆ ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿ ಯಾರ ಸೈನ್ ಅಲ್ಲಿ ಉಲ್ಲೇಖ ಆಗಿದೆ, ಮತ್ತೆ ಇದಕ್ಕೆ ಏನು ಕಂಪ್ಲೀಟ್ ಆಗಿ ರೆಸ್ಪಾನ್ಸಿಬಿಲಿಟಿ ಇದ್ದಂತಹ ಆಫೀಸರ್ಸ್ ಯಾರಿರ್ತಾರೆ ಅವರೆಲ್ಲವರನ್ನು ಕೂಡ ಏನು ಯಾವ ಕಾರಣಕ್ಕೋಸ್ಕರ ಇಲ್ಲಿ ಆ ಒಂದು ಜಮೀನನ್ನ ದಾನವಾಗಿ ಕೊಟ್ಟಲಾಯಿತು ಈ ಒಂದು ವಿಚಾರವಾಗಿ ಈಗ ಇಡಿ ಅಧಿಕಾರಿಗಳು ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಅವ್ರ ಮುಂದೆ ಇಟ್ಟಿರುವಂತದ್ದು. ಆ ಒಂದು ಸಂಪೂರ್ಣ ದಾಖಲೆಗಳನ್ನು ಕೂಡ ಅವರು ಕೇಳಿರುವಂತದ್ದು. ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಈಗಾಗಲೇ ಈಗ ಪರಿಶೀಲನೆ ಸಹ ಮಾಡಿದ್ದಾರೆ. ಈಗಾಗಲೇ ಶಿವರಾಮ್ ಅವರು ಏನಿದ್ದಾರೆ ಅವರು ಕೂಡ ಈಗಾಗಲೇ ದಾಖಲೆಗಳನ್ನ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇಡಿ ಅಧಿಕಾರಿಗಳು ಕೂಡ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಆ ನಂತರ ಅವ್ರಿಗೆ ಏನಾದ್ರು ಇಲ್ಲಿ ಲೂಪ್ ಹೋಲ್ಸ್ ಎಲ್ಲರೂ ಇದೆ ಅನ್ಸಿದ್ರೆ ಮತ್ತೆ ನೋಟಿಸ್ ಅನ್ನ ಕೊಡ್ತಾರೆ. ಅವ್ರು ಮತ್ತೆ ನೋಟಿಸ್ಗೆ ರೆಸ್ಪಾಂಡ್ ಮಾಡ್ಲೇಬೇಕಾಗತ್ತೆ. ವಿಚಾರಣೆ ಕರೆದ್ರೆ ವಿಚಾರಣೆಗೆ ಬರ್ಬೇಕಾಗತ್ತೆ. ಸೊ ಹೀಗಾಗಿ ಇವತ್ತಿನ ಮಟ್ಟಿಗೆ ಈಗಾಗಲೇ ಅವರು ಕೂಡ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ತಂದಿದ್ದಾರೆ. ಅದನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು ತೇಜಸ್ವಿನಿ. ಓಕೆ, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.